ಇಲ್ವಾ ಇವಾಗ ನೀರ್ ಹಾಕಲ್ಲ ಆಯ್ತು ನಡೆಯಲೇ ಯಾಕಲ್ಲ ಮಾತಾಡಿ ಈಗ ಅಲ್ಲ ಹೆಂಗ್ ಬಂದ ತಗೊಂಡು ಇದೇನಪ್ಪ ನೀನು ಕಟಿಂಗ್ ಮಾಡ್ಕೊಂಡು ನಿಂಗೆ ಓಡಾಡ್ತೀಯಾ ಮತ್ತೆ ಹೇಳೋದ್ ಕೇಳಂದ ನೀನು ಚಾಯ್ ಸಾಕೊಂಡಿದ್ಕೆ ಓ ಇದು ಇಲ್ಲ ನಿಂಗೆ ಬೆಳಗ್ಗೆ ನಮ್ಮ ಈ ತರ ಕಿತ್ಲಾಡ್ತಾರೆ ಗೈಸ್ ಗಲ್ಸ್ ನಡಿಯಪ್ಪ ಗಲ್ಸು ಇದ್ದಿದ್ದೀನಿ ನೋಡಿದ್ದೀನಿ ಗಲ್ಸು ಯಾರಮ್ಮ ಗಲ್ಸು ಹೋಗಲೇ ಮನೆ ನನ್ನ ಮಕ್ಕಳ್ರ ಬೆಳಗ್ಗೆ ಮಳೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಸುತ್ತ ಮಾತಾಡ ಅಯ್ಯೋ ಮನ್ಮಕ್ಕ ಕೆಲಸ ಬಂದಿಂದ ನೋಡ್ಕೊ ಇವಾಗ ಸ್ಟಾರ್ಟ್ ಮಾಡ್ಬಿಡ್ತಾರೆ ಆರಾಮಾಗಿ ಒಂದ್ ಭಾನುವಾರ ಮನೇಲಿ ರೆಸ್ಟ್ ಮಾಡ್ಕೊಂಡು ಇರೋಣ ಅಂತ ಅನ್ಕೊಂಡ್ರೆ ಈ ತರ ಮಾಡ್ತಾರೆ ಈ ತರ ಮಾಡ್ತಾರೆ ಸರಿನಾ ಹ್ಮ್ ನೀವೇ ಹೇಳಿ ನೀನೇ ಹೇಳಿ ಗರ್ಲ್ಸ್ ನೀವೇ ಹೇಳಿ ಹೇಳ್ತಾರೆ ಹೇಳಿ ಇವ್ರು ಹೇಳ್ತಾರೆ ಇವ್ರು ಮಾಡೋ ಕೆಲಸ ಇಲ್ಲ ಮಾಡೋರ್ ಗೊತ್ತಾಯ್ತದೆ ಏನಿಲ್ಲ ತಿಂತಾರೆ ಮಲಿಕತ್ತಾರೆ ತಿಂತಾರೆ ಮನೆ ಕತ್ತಾರೆ ಇವ್ ಮಾಡ್ತಾನೆ ರೌನ್ ಗಂಡ ಮಾಡ್ತಾನೆ ನೋಡಿ ಗೈಸ್ ಬಾಯಿ ಬಿಟ್ರೆ ಈ ತರ ಮಾತಾಡ್ತಾರೆ ಏನ್ ಹೇಳೋದೇನಂತ ಗೊತ್ತಾ ಅವ್ರಿಗೂ ಗೊತ್ತಿರ್ತದ ತಗೋ ಅವ್ರ ಮನೇಲಿ ಮಕ್ಳುಗಳೆಲ್ಲ ಕೆಲಸ ಮಾಡಲ್ಲ ಅಂತ ಚೋಟು ಮ್ಯಾಚ್ ಸ್ಟಾರ್ಟ್ ಮಾಡಪ್ಪ ಯಾಕಪ್ಪ ನಮ್ನ ಬಿಸಿ ಮಾತಾಡ್ತಾರಪ್ಪ ಇವರೆಲ್ಲ ಕೆಟ್ಟ ಮಾತು ಚೋಟು ಅಂದ್ರೆ ಕೆಟ್ಟ ಮಾತು ಅಂದ್ರೆ ಚೋಟು ಮ್ಯಾಚ್ ಸ್ಟಾರ್ಟ್ ಮಾಡೋ ಅಂದ್ರೆ ಈ ತರ ನಮ್ನ ಜೀವನ ಅಯ್ಯೋ ಅನ್ನಿಸ್ತಾರೆ ಚೋಟ್ರಲ್ಲ ಚೋಟು ಸೈಜ್ ಇಷ್ಟ ಐತೆ ಮಾತು ಇಷ್ಟ ಮಾತಾಡ್ತಾನೆ ಏನ್ ಹೇಳೋಣ ಬಿಸಿಲಲ್ಲಿ ಸುಮ್ನೆ ಕರ್ಕೊಂಡ್ಬಿಟ್ಟು ನಾವ್ ಆಗ್ಲಿಂದ 1 hour ಇಂದ ವೇಟ್ ಮಾಡ್ತಾ ಇದೀವಿ ನಾವೇನ್ ಮಾಡ್ಬೇಕು ಬ್ಲಾಗು ಏನ್ರಿ ನಾವ್ 1 hour ಇಂದ ವೇಟ್ ಮಾಡ್ತಾ ಇದೀವಿ ಆಗ್ಲಿಂದ ಟಾಸ್ ಹಾಕೋರ್ ಮ್ಯಾಚ್ ಸ್ಟಾರ್ಟ್ ಮಾಡಿಲ್ಲ ಗುಲಾಬ್ ಜಾಮೂನ್ ತಿನ್ಸ್ತಾ ಇದೀರಾ ಗುಡ್ಡೆಗೆ ಗುಲಾಬ್ ಜಾಮೂನ್ ಜಾಸ್ತಿ ತಿಂದ ಮ್ಯಾಚ್ ಅಲ್ಲಿ ಯಾರು ಏನಾದ್ರು ಮಾಡ್ಲಿ ಬಯಸ್ಕೊಳ್ಳೋ ನೀವ್ನೆ ನಾನೇ ಗೈಸ್ ನೀವ್ ಅವ್ನ ಟೀಮಾ ಇವನೇ ಬಾಯಿ ಬಿಟ್ರೆ ಕೆಟ್ಟ ಮಾತು ಇವಂದೇನೆ ನೋಡ್ಕೊಬಿಡಿ ಬೇಕಾದ್ರೆ ಟ್ರೋಲ್ ಮಾಡಿ ತೊಂದ್ರೆ ಇಲ್ಲ ಯಾರೇ ನಮ್ ಟೀಮ್ ಮೇನ್ ಕಂಟೆಂಟ್ ಮಾತಾಡ್ಸಿಲ್ವಲ್ಲ ನಾನು ಬೇಡ ಸೂರಿ ಬಂದಾದ್ಮೇಲೆ ಕೊಡೋಣ ಸೂರಿ ಬಂದಾದ್ಮೇಲೆ ಫುಲ್ ರೋಸ್ಟ್ ಸೂರಿ ಬಂದಾದ್ಮೇಲೆ ರೋಸ್ಟ್ ಕೊಡ್ಬೇಕು ಇವಾಗ ಕೊಡ್ಬಾರ್ದು ಎಲ್ಲೋಗಿದೆ ಎಷ್ಟ ತನಕ ಅಲ್ಲಿ ಕೂತಿದೆ ಆ ಗಂಡು ಜೊತೆ ಸೇರ್ಕೊಂಡಿದ್ರೆ ನಾವು ಸ್ವಲ್ಪ ಬೀಪ್ ಸೌಂಡ್ ನ ಕಮ್ಮಿ ಮಾಡ್ರೆ ಸರೋಗುತ್ತೆ ನಮ್ಗೆ ಏನ್ ಬೀಪ್ ಮಾತಾಡೋದ್ರಲ್ಲಿ ಬತ್ತಿ ಆ ಬೀಪ್ ಸೌಂಡ್ ಮಾತಾಡಲ್ಲ ಅವ್ನ್ ಸೂರಿ ಬರ್ಲಿ ಕೊಡೋಣ ಕೌಂಟ್ರು ಸೂರಿ ಬರ್ಲಿ ನೀವ್ ಯಾವ ತಂಡನ ಸಪೋರ್ಟ್ ಮಾಡ್ತಾ ಇದೀರಾ ಇಲ್ಲಿ ಯಾವ ತಂಡನೇ ಇಲ್ಲ ಇಲ್ಲಿ ನಮ್ ದುಡ್ಡು ಕೊಟ್ರೇನೆ ನಮ್ ತಂಡ ಸೀಬು ಇಲ್ಲಿ ಏನೋ ಕಳ್ಳಾಟ ಮಾಡ್ತಾ ಇದ್ದಾನೆ ಏನೋ ಮಾಡ್ತಾ ಇದೆ ಸೀಬು ಬಾಲ್ ಸುಡ್ತಾ ಇದೀನಿ ಪ್ಲಾನ್ ಆಗ್ತಾ ಇದೀನಿ ನೀನು ನಮ್ ಟೀಮ್ ಅಲ್ಲ ನೀನ್ ನಮ್ ಟೀಮ್ ಅಲ್ಲಿ ಇದ್ದಾಗ ಯಾವಾಗ್ಲೂ ಡಬಲ್ ಗೇಮ್ ಆಡೋದು ನಮ್ ಟೀಮ್ ಎಲ್ಲ ಯಾವಾಗ್ಲೂ ಸೋಲ್ಸೋದೇ ಇವನು ಇದಾನಲ್ಲ ಇವನೇ ಉಲ್ಟಾ ಹೇಳತ್ಕೊಂಡು ಕ್ಯಾಪ್ಟನ್ ಅಂತ ಅದ್ ಯಾವ ಕ್ಯಾಪ್ಟನ್ ಗೊತ್ತಿಲ್ಲ ಎಕನಾಮಿಕ್ ಬಾಲರ್ ನಾನು ಎಕನಾಮಿಕಲ್ ಮಿಂಡ್ರಿ ಅಂತಂತಾರಲ್ಲ ಅಂತ ಇವ್ ಮಿಂಡ್ರಿ ಇವನು ಅಲ್ಲಿ ಕೆಟ್ಟ ಮಾತಾಡಂಗಿಲ್ಲ ಅಯ್ಯೋ ಅಂತ ಮಾತುಗಳು ಬೇಜಾನಾಗ್ಬಿಡೈತೆ ಬೆಂಕಿಪಟ್ನ ಸಿಗರೇಟ್ ಹೊಡಿಚಲ್ಲ ಕೊಡು ನೋಡಿ ನೋಡ್ಕೊಳ್ಳಿ ಇದೆಲ್ಲ ಹಾಕ್ತೀನಿ ಚೋಟು ಜಗಣ ಮ್ಯಾಚ್ ಬಾಕ್ಸ್ ಸಂತು ಬ್ರೋ ಮ್ಯಾಚ್ ಬಾಕ್ಸ್ ಬ್ಯಾಟಿಂಗ್ ಆಡ್ಬೋದಲ್ವಾ ಹಾಕೊಂಡು ಬಾಲ್ ಬಿದ್ರೆ ಬೀಳ್ತದೆ ನಿಮಿಷ ಜೂಮ್ ಹಾಕು ಅದಿದು ಹಾಕ್ತಾರೆ ಹಂಗೂ ಗೊತ್ತು ಹಾಕೊಂಡ್ರೆ ಎಲ್ಲ ಬಾಲ್ ಸುಡಕ್ಕೆ ಎಷ್ಟು ಹರಸಾಹಸ ಪಡ್ತಾ ಇದಾರೆ ಎಷ್ಟು ಬಾಲ್ ಸುಡ್ತಾ ಇದೀರೋ 2 ಬಾಲ್ ನೋಡೋದು ಯಾವ ತರ ಸುಡ್ತಾನೆ ಅಂತ ನಡೀತಾ ಇದೆ ನೋಡೋದ ಯಾವ ತರ ಬಾಲ್ ರೆಡಿ ಆಗುತ್ತೆ ಅಂತ ಕ್ಯಾಪ್ಟನ್ ಕಡ್ಡಿ ಎತ್ಕೊಬತ್ತೀನಿ ಸಿಗಾಕ್ಸೋದಕ್ಕೆ ಎಷ್ಟು ಶ್ರಮಜೀವಿ ಕಣ ಇವನು ಎಷ್ಟು ಶ್ರಮಜೀವಿ ಅಂದ್ರೆ ನಮ್ಮ ಸೀಬು ನೋಡಿ ಎಷ್ಟು ಕಷ್ಟ ಬಿಡ್ತಿದ್ದಾನೆ ಆದ್ರೆ ಮ್ಯಾಚ್ ಅಲ್ಲಿ ಕ್ಯಾಚ್ ಬಿಡೋದು ಇವನೇ ಸುಮ್ನೆ ಬಾಲ್ ರೆಡಿ ಮಾಡ್ತಾನೆ ಕ್ಯಾಚ್ ಮ್ಯಾಚ್ ಅಲ್ಲಿ ಬಿಡ್ತಾನೆ ಇರೋಣ ಇವನ್ ಬೌಲಿಂಗ್ ಮಾಡ್ತೀನಿ ಅಂತ ಹೋಯ್ತಾನೆ ದಿನಕ್ಕೆ ಒಂದ್ 2 6 ಹೊಡ್ಸ್ಕೊಂಡ್ ಬರ್ತಾನೆ
ದಿನಕ್ಕೆಲ್ಲ ವಾರಕ್ಕೊಂದ್ಸತ ಆಡೋದು. ದೇವಸ್ಥಾನ ಅವನು ಅಷ್ಟೇನೆ ಫ್ರೆಂಡ್ಸ್. ಏನ್ ಮಾಡೋದು, ನಮ್ನ ಟೀಮ್ ಹಾಕತಾರೆ, ಬ್ಯಾಟಿಂಗ್ ಕೊಡಲ್ಲ. ಬರೀ ಬ್ಲಾಕ್ ಐತೈತೆ ಅದು, ಸುಡ್ತಾ ಇಲ್ಲ. ಬಾಲ್ ಸುಡು ಅಂದ್ರೆ ಬಾಲ್ನ ಚಿಕ್ಕ ಫ್ರೈ ಮಾಡ್ತಾವನೆ, ಕರಿ ಮೂಸೆ ಮಾಡ್ದಂಗೆ. ಸಾಟ ಬಾಲ್ ಇದ್ ಮಾಡೋ ಅಂದ್ರೆ ಏನ್ ತಗೊಂಡೆ, ಬಾಲಿಂಗ್ ತಗೊಂಡ. ಇವ್ನ್ ಬಾಯಿ ಬಿಟ್ರೆ ಕೆಟ್ಟ ಮಾತೆ ಮಾತಾಡೋದು. ಇದೆಲ್ಲ ಬೀಟ್ ಮಾಡ್ಬೇಕು, ನಾನು ಏನು ಮಾಡಕ್ ಆಗಲ್ಲ. ನೋಡಿ ಇವನು, ನೋಡಿ ಇವನು ಬಾಲ್ ಸುಡು ಅಂದ್ರೆ ಬಾಲ್ ಫುಲ್ ರೋಸ್ಟ್ ಮಾಡ್ಬಿಟ್ಟವನು ಇವನು. ಇವ್ನ ನೋಡ್ಕೊಳ್ಳಿ, ಇವನು ದೊಡ್ಡ ಕಳ್ಳ ಅವನು. ಕ್ಯಾಚ್ ಬಿಡ್ತಾರೆ. ಇಲ್ಲಪ್ಪ ಬಂದಿದ ನೋಡಿ, ಇವನು ಜೀವನ ಹಾಳು ಮಾಡ್ತಾನೆ. ಅವ್ನು ಬಂದಿ ಜೋಲ್ ಅಂತ ವ್ಲಾಗ್ ಮಾಡ್ತಾ ಇದಾರೆ ಇವರು. ಇವ್ರಿಗೆ ಸಪೋರ್ಟ್ ಮಾಡಿ ಅಷ್ಟೇ. ಪೀಸ್ ಸಾಕು. ಈ ಬಾಲಲ್ಲಿ ಒಂದ್ ಕ್ಯಾಚ್ ಹಿಡಿಯಲ್ಲ, ಸುಮ್ ಬಾಲ್ ಮಾತ್ರ ಸುಡ್ತಾನೆ ಇವನು. ನೋಡ್ರಿ, ಕನ್ನಡದಲ್ಲಿ ಮಾತಾಡಿದ್ರೆ ಬೇರೆ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾನೆ ಅವನು. ಇದು ಆಕ್ಚುಲಿ ಚೆನ್ನಾಗಿರೋದು. ಸರ್, ಒಳಿಕ್ ಎಷ್ಟು ಬಿಡ್ತಾ ಇದೀರಿ ಇವತ್ತು ಕ್ಯಾಶಿಯರ್ ತಂಡಕ್ಕೆ? ನಮ್ಮ ತಂಡಕ್ಕೆ ನಿಮ್ಮ ಕೊಡುಗೆ ಏನು ನೋಡಿ ಸರ್. ಮನೋಹರ್ ಅವ್ರೆ ನೋಡಿ, ನಮ್ ತಂಡಕ್ಕೋಸ್ಕರ ಕೊಡುಗೆ ಕೊಡ್ತಾ ಇದಾರೆ ಇಲ್ಲಿ ನೋಡಿ. ಇಲ್ಲಿ ನಮ್ ತಂಡದ ಮಾಲೀಕರು ಇವರು. ನಮಸ್ತೆ. ಇವ್ ನಮ್ ತಂಡದ ಕ್ಯಾಪ್ಟನ್. ಬೌಲಿಂಗ್ ಮಾಡೋದ್ರೆ 10 6 ಹೊಡ್ಸ್ಕತಾನೆ ಇವನು. ಟೀಮ್ಗೆ ದುಡ್ಡು ಹಾಕೋರು ಬರೀ ಇಂಥದೆಯ. ನಮ್ ತಂಡದ ಮಾಲೀಕರು ಬಂದಿದ್ದಾರೆ. 5,000 ಡೆಪಾಸಿಟ್ ಇರುತ್ತೆ ನಮ್ ಕಡೆಯಿಂದ. ಕತ್ತಲ್ ಒಂದ್ ಚೈನು ಉಂಗ್ರ. ಇವ್ರು ನಮ್ ತಂಡದ ಮಹಾನ್ ಪ್ಲೇಯರ್ ಇವರು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಮೇನ್ ಪ್ಲೇಯರ್ ಇವರು. ಇಲ್ಲಿಂದ ನೋಡಿ ನಮ್ ತಂಡದ ಆಲ್ರೌಂಡರ್. ಮೇನ್ ಆಕ್ಷನ್ ಅಲ್ಲಿ ಹೈಯೆಸ್ಟ್ ಬಿಡ್ ಹೋಗಿರೋದು ಇವ್ರೆ. ಹೊಸದಾ? ಹೊಸದಲ್ಲ, ಮತ್ತೆ ತಗೊಂಡಾಗಿಂದ ಫೋಟೋ ಎಲ್ಲೋಗಿದ್ದೀನಿ. ಇಲ್ಲಿ ನೋಡಿ, ಇವರು ನಮ್ ತಂಡದ ಮಾಲೀಕರು. iPhone 17 Pro Max ತಗೊಂಡಿದ್ದಾರೆ. ಸರ್, ಎಷ್ಟಾಗ್ತಾ ಇದೀರಾ ನಮ್ ತಂಡದ ಮೇಲೆ? ನಿಮ್ಮ ಭರವಸೆ ಎಷ್ಟಿದೆ? 4,00,000. ನಾನೊಂದು ಓಪನ್ ಸ್ಟೇಟ್ಮೆಂಟ್ ಕೊಡ್ತೀನಿ. ನಮ್ಮ ತಂಡದಲ್ಲಿ ದುಡ್ಡು ಹಾಕ್ದವರು ಇದು ಸೀದಾ ಫೋನ್ ಪೇನೆ ಮಾಡ್ಬೇಕು. ಅದನ್ನು ಹೇಳಿದೀವಿ. ಆಕ್ಚುಲಿ ನಾವು ನಮ್ಮ ಪ್ರೆಸ್ಟಿಕ್ಷನ್ ಇದು ಆಲ್ರೆಡಿ ಕ್ಯಾಶ್ ಎಲ್ಲ ರೆಡಿ ಮಾಡ್ಕೊಂಡ್ ಬಂದಿದ್ದಾರೆ ನಮ್ ತಂಡದ ಮಾಲೀಕರು. ಇವತ್ತು ಡಬಲ್ ಮಾಡ್ಕೊಂಡು ಹೋಯ್ತಾರೆ. ಅಲ್ಲ, ಇನ್ನೊಂದೇನು ಅಂದ್ರೆ ಆಕ್ಚುಲಿ ಬಂದು ಎಲ್ಲಾರು ಆ ಕಡೆ ಇದ್ದಾರೆ, ಈ ಕಡೆ ಯಾರು ಇಲ್ಲ. ಅದು ನಮ್ಮ ತಂಡದ ಕ್ಯಾಪ್ಟನ್ ನ ತಾಕತ್ತು. ಅಲ್ಲ, ತಾಕತ್ತು ನಾನು ನೋಡಿದೀನಿ. ದೇವಸ್ಥಾನ ತಾವು ಹಿಂಗೆ ಮಂಕ್ ಮಾಡಿದ್ ಮೊನ್ನೆ. ಹಂಗೆ ಮಂಕು ಪ್ರಶ್ನೆ ಇಲ್ಲಿ. ಮಂಕು ಓಲ್ಡ್ ಮಂಕು ಹೆಂಗೋ ಬಂತು ಪ್ರಾಫಿಟ್. ಮಿಸ್ ಆಗಿದ್ರೆ ನಾನೇ ಮಂಕ ಆಗ್ಬಿಟ್ಟಿಲ್ಲ ಗುರು. 5 ಮ್ಯಾಚು. ಏಮಂತವ್ರ, ನೀವ್ ಯಾವ ತಂಡ? ನಾವು ಅವ್ರ ಮನೋಹರ್ ಅವ್ರ ತಂಡ. ಇವ್ರ ತಂಡ, ನಮ್ ತಂಡನೇ. ನಿಮ್ ತಂಡ, ನಿಮ್ಮ ತಂಡನೇ. ಥ್ಯಾಂಕ್ ಯು. 2 ಕೋಟಿಗೆ ನೋಡಿ, ಅಭಿಮಾನಿಗಳು ಯಾವ ತರ ಕಿರಿಸ್ತಾ ಇದಾರೆ. ನಮ್ ಸಂತೋಷ್ ಅಭಿಮಾನಿಗಳು. ರೋಮನ್ ರೀನ್ಸ್ ವರ್ಸಸ್ ಜಾನ್ಸಿನಾ ಮ್ಯಾಚ್ ನಿಮ್ಗೆ ಯಾರ್ ಮ್ಯಾಚ್ ಇಷ್ಟ ಆಯ್ತು? ರೋಮನ್ ರೀನ್ಸ್ ವರ್ಸಸ್ ಜಾನ್ಸಿನಾ. ಆದ್ರೆ 6 ಅಡಿಗಿಂತ 3 ಅಡಿ ಅವರು ಇವತ್ತು ಎದ್ದಿರೋ ರೀತಿ ನೋಡಿದ್ರೆ ಇವತ್ತು 6 ವಾಂಚ್ ಆಗ್ತಾರೆ ಚೋಟುಗೆ ಅಂತ ಅನ್ಕೊಂಡಿದೀವಿ ನಾವು. ಆದ್ರೆ ಫಸ್ಟ್ ನೇಮೆಲ್ಲ ಹೊಡೆಯುತ್ತಾರೆ. ಇವರೇ ನಮ್ಮ ಮ್ಯಾಚ್ ರೆಫರಿ ಇವರು. ಜಾನ್ಸಿನಾ ರೋಮನ್ ರೀನ್ಸ್ಗೆ ನಾವು ರೆಫ್ರಿನೇ. ಅದ್ರ ಕಮ್ ಡೌನ್ ಮಾಡಿಸ್ತೀವಿ ಒಂದ್ಸಲ. ಅಯ್ಯೋ ದೇವ್ರೆ, ಈಗ ಟೀಮ್ ಮಾಡಕ್ಕೆ ಈ ತರ ಕಿತ್ಲಾಡ್ತಾವ್ರೆ, ನಾಯಿ ಕಿತ್ಲಾಡ್ದಂಗೆ. ಕ್ಯಾಪ್ಟನ್ ಯಾರಪ್ಪ? ನೀನು ಟಾಸ್ ರೆಫರಿ ಅಷ್ಟೇ. ಕರೆಕ್ಟ್ ಮಾಡಿ ವಿಡಿಯೋ. ನಾನಲ್ಲ ಸರ್, ಅವರು ಕ್ಯಾಪ್ಟನ್. ಯಾರು? ಮನೋಹರ್ ಅವರೇ, ನಿಮ್ಮ ತಂಡದ ಮೊದಲನೇ ಪ್ಲೇಯರ್ ನ ಚೂಸ್ ಮಾಡ್ತಾ ಇದ್ದಾರೆ. ಸರ್, ನಿಮ್ಮ ತಂಡ ಯಾವ ತರ ಆಗುತ್ತೆ ಅಂತ ನಿಮ್ಮ ಅಭಿಪ್ರಾಯ ಇದೆ? ಒಂದ್ ತಂಡದ ಪ್ಲೇಯರ್ ನ ಕರೆಯಕ್ಕೆ ಎಷ್ಟು ಟೈಮ್ ತಗತಾನೆ ಅಂದ್ರೆ ಯೋಚನೆ ಮಾಡ್ದ ಅವನ. ಇನ್ನ
ಇಲ್ಲ ಆಯುಷ ಇದಾನಪ್ಪ ಮೇನ್ ಪ್ಲೇಯರು. ಮೇನ್ ಏನಿಲ್ಲ ಇವನು ಏನಂತ ಗೊತ್ತಾ, ಹಿಂಗೆಲ್ಲ ಆಡಂಗಿದ್ರೆ ಬರ್ಲೇಬೇಡ ಅಂತಾನೆ ಕ್ಯಾಪ್ಟನ್. ಅನಿಸ ಇಲ್ಲ ಪಾಪ, ಟಾಸ್ ಹಾಕೋನ್ ಅವನ್ನೇ ಕರ್ಕಂತ ಇಲ್ಲ ಯಾರು. ಕಾಸ್ಕೊಳ್ಳಿ ಮಿಲೇಸ್ಬಿಟ್ಟ ನಿಂಕೊಂತೀನಿ 10% ಕಮಿಷನ್. ನೆಕ್ಸ್ಟ್ ಯಾರು ಕರ್ಕತ್ತೀರಾ ಮನೋಹರವ್ರೆ? ಅವ್ನ್ ಕರ್ಕೊಂಡಿದ್ವಲ್ಲ ಅವ್ನ್ ಕರ್ಕೊಂಡ್ಮೇಲೆ ಯಾರು ಕರ್ಕತ್ತೀರಾ? ಹೇಳಿ ಇರ್ರಿ ಒಂದ್ ನಿಮಿಷ ನೋಡ್ರಿ. ರೆಸ್ಪೆಕ್ಟೇ ಇಲ್ಲಪ್ಪ ನಮ್ಗೆಲ್ಲ. ಸೂರ್ಯ ನಿನ್ಗೆ ಏನು ಕರ್ಕಂತಾನೆ ಇಲ್ವಲ್ಲ? ಕರ್ಕೊಂಡ್ರು ಇಲ್ಲಿ ನೋಡ್ರೆ ಪ್ರಾಕ್ಟೀಸ್ ಮಾಡ್ತಾರೆ ದೇವರಾಜ್ ಯಾದವ್ ಅವರು. 6 ಮೇಲೆ 6 ಹೊಡಿತಾನೆ. ನಾವ್ ಯಾವ 6 ಹೊಡೆದಿಲ್ಲ 2 ವಾರದಿಂದ. ಲಾಸ್ಟ್ ಎಲ್ಲ 6 ಹೊಡೆದಿರೋದು ಇವನು, ನಾವೇನು ಹೊಡೆದಿಲ್ಲ. ಅವನಿದಾನೆಲ್ಲ ಅವ್ನು ಡಮ್ಮಿಗೆ 16 ಕಮ್ಮಿ. ಇವನು ಸೀಬು ಡಮ್ಮಿಗೆ 16 ಕಮ್ಮಿ. ಕ್ಯಾಚ್ ಬಿಡೋದು, ಒಂದು ಟೀಮ್ನ ಸೋಲ್ಸೋದು ಇವನು. ನಮ್ಮ ತಂಡಕ್ಕೆ ನಾವು ಪೂರ್ತಿ ಪರಿಶ್ರಮ ಹಾಕಿ ತಂಡನ ಗೆಲ್ಲಿಸ್ತೀವಿ. ಇವನಿದಾನಲ್ಲ ಇವನು ಫುಲ್ ಕ್ಯಾಚ್ ಬಿಡೋದು, ತಂಡನ ಸೋಲ್ಸೋದು. ಏನ್ ಹೇಳಪ್ಪ ನಿನ್ನ ಅಭಿಪ್ರಾಯ ಹೇಳಪ್ಪ. ನಾನು ಯಾವತ್ತೂ ಸೋಲ್ಸಲ್ಲ. ಒಂದ್ ಬಾಲ್ ಹಿಂದೆ ಹಾಕ್ತಾನೆ ಸಿಬು, ಅನಿಸ ಓಡ್ತಾನೆ ಸಿಬು. ಪಾಪ ಪ್ಲೇಯರ್ ನೋಡಿ, ನಮ್ಮ ಪ್ಲೇಯರ್ಗೆ ಇಂಜುರಿ ಮಾಡೋ ಸ್ಟ್ರಾಟಜಿ ಒಂದು. ಈ ತರ ಒಳ್ಳೆ ಮೇನ್ ಪ್ಲೇಯರ್ನ ಹಾಳು ಮಾಡೋದೇ ರೀತಿನೇ ಇವನು. ಹೇಳ ಇದ್ರ ಬಗ್ಗೆ. ನಾನು ಆತರ ಏನು ಮಾಡಲ್ಲ, ಪ್ರಾಕ್ಟೀಸ್ ಮಾಡ್ತಾ ಇರೋದು ಈ ಬಾಲ್ ಈ ತರ ಡಿಫೆನ್ಸ್ ಮಾಡಬೇಕು ಅಂತ. ಈ ಪ್ಲೇಯರ್ ಆಗ್ಲಿಂದ ಅರ್ಧ ಗಂಟೆಯಿಂದ ಪ್ರಾಕ್ಟೀಸ್ ಮಾಡ್ತಾವ್ರೆ. ಅದು ಎಷ್ಟು 6 ಹೊಡಿತಾರ ನೋಡ್ತೀನಿ ನಾನು ಮ್ಯಾಚ್ ಅಲ್ಲಿ. ನಾವು ಏನೇ ಪ್ರಾಕ್ಟೀಸ್ ಮಾಡಿದ್ರು ನಮ್ ಕುಂಟ ತರ ಒಂದ್ ಬ್ಯಾಟ್ ಇತ್ತಲ್ಲ, ನಮ್ದು ಒಂದ್ 6 ಹೋಗಲ್ಲ. ಕುಂಟವ್ರ ಇದು ಹೊಡೆದಾಕಿ 3ನೇ ಬ್ಯಾಟ್ ಇದು. ನಾನ್ ಒಂದ್ ಬ್ಯಾಟ್ ಹೊಡೆದಾಕಿಲ್ಲ, 3ನೇ ಬ್ಯಾಟ್ ತಂದಿರೋದು ನಾವು ಕುಂಟವ್ರು ಹೊಡೆದಾಕಿ. ಕ್ಯಾಮ್ರಾಮನ್ ಸ್ವಲ್ಪ ಸೈಡ್ ಬರ್ರಿ. ಕ್ಯಾಮ್ರಾಮನ್ಗೆ ಹೊಡಿತಾನಲ್ಲಪ್ಪ ಇವನು. ಮಾಡ್ರಿ ವಿಡಿಯೋ. ಅವ್ರ ತಂಡ ಮಾಡಿ ಅಂದ್ರೆ ತಂಡದ ಜೊತೆ ಸ್ಟ್ರಾಟಜಿನೂ ಇವಾಗ್ಲೇ ಮಾಡ್ತಾವ್ರೆ. ನನಗಂತೂ ಅರ್ಥ ಆಯ್ತಾ ಇಲ್ಲ. ಮನೋಹರ್ ಅವ್ರು ಯಾವ ಟೀಮ್, ನಾವ್ ಯಾವ ಟೀಮ್ ಅವರು? ನಾನು ಯಾವ ಟೀಮು? ಸರ್ ನಿಮ್ಮ ಟೀಮ್ ಪ್ಲೇಯರ್ಸ್ ಹೆಸರು ಹೇಳಿ ಸರ್. ಪ್ಲೇಯರ್ಸ್ ತುಂಬಾ ದೊಡ್ಡದಾಗಿದ್ದಾರೆ. ಮೇನ್ ಪ್ಲೇಯರ್ಸ್ ಹೆಸರು ಹೇಳಿ ಸರ್ ಸಾಕು. ಪ್ಲೇಯರ್ಸ್ ಒಂದು ಇನ್ನೊಂದು ಕ್ಯಾಪ್ಟನ್ ಹಂಗೆ ಇವರು ಪುನೀತ್ ಅಂತ. ಆಮೇಲೆ ನೆಕ್ಸ್ಟ್ ಯಾರು ಸರ್? ಇನ್ಯಾರು ಇದ್ದಾರೆ ಸರ್ ನಿಮ್ಮ ತಂಡದಲ್ಲಿ? ನಮ್ಮ ತಂಡದಲ್ಲಿ ಇವರಿದ್ದಾರೆ 4 ಮೇನ್ ಪ್ಲೇಯರ್ಸ್ ಹೇಳು ಒಂದೇ. ಸಮಂತ್ ಅವ್ರ ಯಾವ ಟೀಮು? ಶಮಂತ್ ಅವರು ನಿಮ್ ಕಡೆನೆ ತುಂಬಾ ಸ್ಟ್ರಾಂಗ್ ಇದೆ. ಹಂಗಾರೆ ನಾವೇ ಇವತ್ತು ಗೆಲ್ಲೋದು, ಹೆದರ್ಕೋಬೇಡ. ಇಲ್ಲ ಬಿಡು ಗುರು. ನಮ್ಮ ತಂಡದ ನಾಯಕರಾದ ಮನೋಹರ್ ಅವರು. ನಿಮ್ಮ ತಂಡದ ಪ್ಲೇಯರ್ಗಳ ಹೆಸರು ಹೇಳು. ನಿಮ್ಮ ತಂಡದ ಪ್ಲೇಯರ್ಗಳ ಹೆಸರು ಹೇಳು. ಬ್ರೋ, ಶುಭಮ್, ಜಗಣ, ದರ್ಶನ್. ಪರವಾಗಿಲ್ಲ, ನಮ್ಮ ತಂಡ ಚೆನ್ನಾಗಿ ಮಾಡಿದ್ದಾರೆ. ಮನೋಹರ್ ಅವರು ದೇವಸ್ಥಾನದಕ್ಕಿಂತ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ತಂಡನ. ನೋಡಿ ಸರ್, ಲೇ ಗುರ್ಲಿಂಗ ಬಿಡಲು. ಮ್ಯಾಚ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆನೆ ಒಳ್ಳೆ ಫೈಟ್ ನಡೆದಿದೆ. ಇದು ಮ್ಯಾಚ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆನೆ ಒಳ್ಳೆ ಫೈಟ್ ನಡೆಸಿದ್ದಾರೆ. ಒಳ್ಳೆ ಮ್ಯಾಚ್ ಆಡಿದ್ದಾರೆ ಫಸ್ಟ್ WWE ರೋಮನ್ ರೀನ್ಸ್ ವರ್ಸಸ್ ಜಾನ್ ಸೀನಾ. ಫಸ್ಟ್ನೇ ಮ್ಯಾಚ್ ರೋಮನ್ ರೀನ್ಸ್ ವರ್ಸಸ್ ಜಾನ್ ಸೀನಾ. ರೋಮನ್ ರೀನ್ಸ್ ಏನ್ ಹೇಳ್ತಾರೆ ಕೇಳೋದಾ? ರೋಮನ್ ರೀನ್ಸ್ ನಿಮ್ಮ ಅಭಿಪ್ರಾಯ ಏನು? ಏನಾಯ್ತು ನೋಡಿ ಸರ್, ಇಲ್ಲಿ ನಮ್ಮೊಬ್ಬ ಪ್ಲೇಯರ್ ಇಂಜುರಿ ಆಗ್ಬಿಟ್ಟಿದ್ದಾರೆ ಇವತ್ತು ಆಡ್ಬೇಕಾರೆ. ಅವ್ರಿಗೆ ಯಾವ ತರ ಹಿಂಸೆ ಕೊಡ್ತಾ ಇದಾರೆ ಅಂದ್ರೆ ನೋಡಿ, ಯಾವ ತರ ಹಿಂಸೆ ಕೊಡ್ತಾ ಇದಾರೆ. ಪಾಪ ನಮ್ಮ ಪ್ಲೇಯರ್ ನ ಇಂಜುರಿ ಏನ್ ಈ ತರ ಮಾಡ್ರೆ ನಮ್ಮ ಪ್ಲೇಯರ್ಗೆ ಎಳಿಬೇಕು. ನೋಡಿ, ಇವರು ನಮ್ಮ ಫಿಸಿಯೋಥೆರಪಿಸ್ಟ್ ಹೇಮಂತ್ ಯಾದವ್. ಕಟ್ ಮಾಡ್ಕೊಳ ನೋಡಿ ಸರ್. ಮಚ್ಚ ಮ್ಯಾಲಿಂದ ಕೆಳಗೆ ನೋಡಿ ಸರ್,
ಪಾಪ ನಮ್ ಪ್ಲೇಯರ್ನ ನೋಡಿ ನೋಡಿ ಏನ್ ಮಾಡೋದು ಹಿಂಗ್ ಮಾಡೋದು ಇವರೆಲ್ಲ ನೋಡಿ ನಮ್ ತಂಡದ ಕ್ಯಾಪ್ಟನ್ ಹೋಗಿ ಒಂದ್ 2 ಸಿಕ್ಸ್ ಹೊಡ್ಸ್ಕೊಂಡ್ಬಿಡ್ತಾನೆ ಎಲ್ಲ ಮ್ಯಾಚನ್ನು. ಪಾಪ ನಮ್ ಪ್ಲೇಯರ್ ಇಷ್ಟೊಂದು ಎಫರ್ಟ್ ಹಾಕಿ ಕಾಲ್ ಇಂಜುರಿ ಮಾಡ್ಕೊಂಡಿದ್ದಾನೆ. ಕೃಷ್ಣ ಫಿಸಿಯೋಥೆರಪಿಸ್ಟ್ ಕೃಷ್ಣ ಸ್ವಾಮಿ. ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಟ್ರೈನ್ ಹೊಡ್ಕೊಂಡು ಹೋಗ. ಎಲ್ಲರೂ ಕಾಯಿನನ್ನು ಅಷ್ಟೇ.